ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ವೆರೈಟಿಯಾದ ಘಮಘಮಿಸುವ ಚಟ್ನಿ ಒಬ್ಬಟ್ಟು ಅಂತ ಮಾಡ್ತಾಯಿದ್ದೀನಿ. ಈ ಒಬ್ಬಟ್ಟು ನೀವು ಯಾರಾದರೂ ಮಾಡಿದರೆ ಕಮೆಂಟ್ ಮಾಡಿ. ಇದು ಚಟ್ನಿ ಒಬ್ಬಟ್ಟು ಹೇಗೆ ಮಾಡಬೇಕು ಅಂತ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಹುರ್ಗಡ್ಲೆಯಿಂದ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ. ಗಟ್ಟಿಯಾಗಿ ಇರಬೇಕು, ಇಲ್ಲ ತಟ್ಟೋದಕ್ಕೆ ನೀರಾಗಿರಬಾರ್ದು, ಥರ ಗಟ್ಟಿಯಾಗಿ ಇರಬೇಕಾಗುತ್ತೆ. ಹೂರ್ಣ ತರಹ ಗಟ್ಟಿಯಾಗಿರಬೇಕು. ಇದು ಹೂರ್ಣ ಥರನೇ ಗಟ್ಟಿಯಾಗಿ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಅದು ಎಷ್ಟು ದಪ್ಪ ಬೇಕೋ ಅಷ್ಟು ಉಂಡೆ ಕಟ್ಕೋಬೋದು. ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕ ಉಂಡೆ ಮಾಡ್ಕೋಬೇಕು. ದೊಡ್ಡದಾಗಿರಲಿ ಅಂದರೆ ದೊಡ್ಡದಾಗೆ ಕಟ್ಕೋಬಹುದು. ಇವಾಗ ಹೇಗೆ ಮಾಡೋದು ಅಂತ ನೋಡೋದ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ಒಂದು ಪ್ಲಾಸ್ಟಿಕ್ ಒಬ್ಬಟ್ಟಿನ ತಟ್ಟೋ ಪೇಪರ್ ಮೇಲೆ ತಟ್ತಾಯಿದ್ದೀನಿ. ಅದ್ರ ಮೇಲೆ ಎಣ್ಣೆ ಹಾಕಿ ಸೌರಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕಣಕದ ಹಿಟ್ಟನ್ನು ತಗೊಳ್ಳೋಣ. ಒಬ್ಬಟ್ಟಿಗೆ ನಾವು ಹೇಗೆ ಕಣಕದ ಹಿಟ್ಟು ಎಷ್ಟು ತಗೊಳ್ತೀವೋ ಅಷ್ಟನ್ನೇ ಮಾತ್ರ ತಗೋಬೇಕು. ಅಷ್ಟನ್ನು ತಗೊಂಡು ಅದ್ರ ಮೇಲೆ ತಟ್ಕೊಳ್ಳೋಣ. ತಟ್ಬಿಟ್ಟು ಈ ಉಂಡೆ ಕಟ್ಟಿದ್ದೀನಲ್ಲ ಚಟ್ನಿನ, ಅದನ್ನು ಅದ್ರ ಮೇಲೆ ಇಟ್ಬಿಟ್ಟು ಅದನ್ನು ಮುಚ್ಚೋಣ. ಮುಚ್ಚಿದ್ದಾದಮೇಲೆ ಅದನ್ನು ಮಾಮೂಲಿ ಒಬ್ಬಟ್ಟಿನ ತರಹನೇ ತಟ್ಕೋಬೇಕು. ಇವಾಗ ತಟ್ಟಿ ತೋರಿಸ್ತೀನಿ. ಇವಾಗ ತಟ್ಟಬೇಕಾದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕೋಣ. ಎಣ್ಣೆನ ಹಾಕಿದ್ರೆ ತಟ್ಟಿದ್ರೆ ಚೆನ್ನಾಗಿ ಮೆತ್ಕೊಳ್ಳಲ್ಲ. ಇವಾಗ ಅದನ್ನು ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ತಟ್ಕೋಬೋದು, ನಿಮಗೆ ದಪ್ಪಕ್ಕೆ ಬೇಕು ಅಂದರೆ ದಪ್ಪಕ್ಕೆ ತಟ್ಕೋಬೋದು. ಈ ಥರ ಸ್ಪ್ರೆಡ್ ಮಾಡ್ಕೋಬಹುದು. ಸ್ಪ್ರೆಡ್ ಮಾಡಿದ್ರೆ ಕೂಡ ಚೆನ್ನಾಗಿ ಬರುತ್ತೆ, ಬೇಗ ಆಗೋಗುತ್ತೆ ತಟ್ಕೊಳ್ಳೋದಕ್ಕಿಂತ. ಇವಾಗ ತಟ್ಟಿರೋದು ಆಗಿದೆ. ಒಲೆ ಮೇಲೆ ಹೆಂಚನ್ನು ಇಡೋಣ. ಅಷ್ಟೊತ್ತಿಗೆ ಇದು ಹೆಂಚು ಕಾದ ನಂತರ ಇದನ್ನು ಹಾಕೋಣ. ಇವಾಗ ಒಲೆ ಮೇಲೆ ಹೆಂಚಿಟ್ಟಿದ್ದೀನಿ, ಅದನ್ನು ಕಾದಿದೆ. ಇವಾಗ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಇವಾಗ ತಟ್ಟಿರೋ ಒಬ್ಬಟ್ಟನ್ನು ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಅದನ್ನು ಹಾಕ್ಬಿಟ್ಟು ಸುಡೋದಕ್ಕೆ ಬಿಡೋಣ. ಅದು ಚೆನ್ನಾಗಿ ಸುಡಬೇಕು. ಸುಡೋವಾಗ ಕೂಡ ಘಮ್ ಅಂತ ವಾಸನೆ ಬರುತ್ತೆ. ಇದು ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಒಂದು ಕಡೆ ಸುಟ್ಟಿದ್ದಾದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಸುಟ್ಕೊಳ್ಳೋಣ. ನಿಮಗೆ ನಾನು ದಪ್ಪ ಊರಿನಲ್ಲಿ ಬೇಯಿಸ್ತಾ ಇದ್ದೀನಿ. ನಿಮಗೆ ಗರ್ಗರಿಯಾಗಿ ಬೇಕು ಅಂದರೆ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಗರ್ಗರಿಯಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಟ್ನಿ ಒಬ್ಬಟ್ಟು, ಘಮಘಮಿಸುವ ಚಟ್ನಿ ಒಬ್ಬಟ್ಟು ರೆಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.